ಜಲಜ್ಯೇಷ್ಠನಿಭಾಕಾರಂ ಜಗದೀಶಪರಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶಕಟಭಂಜನ ಸಕಲ ಜೀವರ ನಿಕಟಗನುತಾನಾಗಿ ಲೋಕಕ್ಕೆ ಪ್ರಕಟನಾಗದೆ ಸಕಲ ಕರ್ಮವ ಮಾಡಿಸುತ್ತ ಅಕುಟಿಲಾತ್ಮಕ ಭಕ್ತ ಜನರಿಗೆ ಸುಖದ ನೆನೆಸುವ ಸರ್ವಕಾಲದಲ್ಲಿ ಅಕಟಕಟ ಈತನ ಮಹಾಮಹಿಮೆಗೆ ನೆಂಬೆ. ಈ ಪದ್ಯದ ಚಿಂತನೆಯನ್ನು ಮಾಡುತ್ತಾ ನಿಷ್ಕಪಟವಾದ ಭಕ್ತಿಯ ಬಗ್ಗೆ ನಾವು ಚಿಂತನೆ ಮಾಡುತ್ತಾ ಇದ್ದೇವೆ. ನಾವು ಭಕ್ತಿ ಮಾಡುವಲ್ಲಿಯೂ ಕೂಡ ಕಪಟತನ ಇರ್ತದೆ ಅಂತಾರೆ. ಏನು ಭಕ್ತಿಯಲ್ಲಿ ಕಪಟತನ ಅಂದರೆ ಏನು? ನಿಷ್ಕಪಟ ಭಕ್ತಿ ಅಂದರೆ ಎಂಥದ್ದು ಅಂದರೆ, ಒಂದು ದೃಷ್ಟಾಂತ ಕೊಡ್ತಾರೆ, ಲೌಕಿಕವಾದ ದೃಷ್ಟಾಂತ ಕೊಡ್ತಾರೆ ವಿಷ್ಣು ತೀರ್ಥರು ಈ ವಿಷಯದಲ್ಲಿ. ನಿಷ್ಕಪಟದ ಬಗ್ಗೆ ಅವರು ಹೇಳುವಾಗ ಒಂದು ದೃಷ್ಟಾಂತ ಕೊಡ್ತಾರೆ. ದಂಪತಿಗಳು, ಅವರಿಗೊಂದು ಮಗುವಾಯಿತು. ಮಗುವಿಗೆ ವಾರ್ಷಿಕೋತ್ಸವ, ಹುಟ್ಟುಹಬ್ಬ, ಆ ಮಗುವಿನ ಮೊದಲನೆಯ ವರ್ಷದ ಹುಟ್ಟುಹಬ್ಬ ಮಾಡುವಾಗ ಅದು ಹೇಗೆ ಮಾಡಬೇಕು ಅಂತ ಇಬ್ಬರು ದಂಪತಿಗಳು ಕೂತು ಆಲೋಚನೆ ಮಾಡುತ್ತಾರೆ. ನಮ್ಮ ಮಗುವಿನ ಹುಟ್ಟುಹಬ್ಬವನ್ನು ಯಾವ ರೀತಿಯಾಗಿ ನಾವು ಆಚರಿಸಬೇಕು ಅಂತ ಆಲೋಚನೆ ಮಾಡುವಾಗ ಅವರೊಂದು ನಿರ್ಣಯಕ್ಕೆ ಬರ್ತಾರೆ. ಏನು ನಿರ್ಣಯ ಅಂದರೆ, ನಮ್ಮ ಮಗುವಿನ ಹುಟ್ಟಿದ ಹಬ್ಬದಲ್ಲಿ 100 ಜನ ಬ್ರಾಹ್ಮಣ ದಂಪತಿಗಳಿಗೆ ಭೋಜನ ಮಾಡಿಸಬೇಕು. ಹೀಗೆ ನಿರ್ಣಯ ಮಾಡ್ತಾರೆ. ಒಳ್ಳೆಯದೇ, ಮಗುವಿನ ಹುಟ್ಟುಹಬ್ಬದಲ್ಲಿ 100 ಜನ ದಂಪತಿಗಳಿಗೆ ಭೋಜನ ಮಾಡಿಸೋದು ಒಳ್ಳೆಯ ಕೆಲಸ, ಒಳ್ಳೆಯ ನಿರ್ಣಯ ತಗೊಂಡು ಆಮೇಲೆ ಅವರು ಆಮಂತ್ರಣ ಕೊಡ್ತಾರೆ. 100 ಜನ ಬ್ರಾಹ್ಮಣ ದಂಪತಿಗಳಿಗೆ ಆಮಂತ್ರಣ ಕೊಡ್ತಾರೆ. ಆಮಂತ್ರಣ ಕೊಡುವಾಗ ಅವರು ಹೇಳ್ತಾರೆ, ನಾಳೆ ನಮ್ಮ ಮಗುವಿನ ಹುಟ್ಟುಹಬ್ಬ ನಾವು ಮಾಡ್ತಾ ಇದ್ದೇವೆ, ಅದಕ್ಕಾಗಿ 100 ಜನ ಬ್ರಾಹ್ಮಣ ದಂಪತಿಗಳಿಗೆ ಭೋಜನ ಮಾಡಿಸಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ. ಕಾರಣ ನೀವೆಲ್ಲ ಬಂದು ಮಗುವಿಗೆ ಆಶೀರ್ವಾದ ಮಾಡಬೇಕು, ನಮ್ಮ ಆತಿಥ್ಯ ಸ್ವೀಕಾರ ಮಾಡಿ ಮಗುವಿಗೆ ಹರಸಿ ಬರಬೇಕು ಅಂತ ಅವರು ಆಮಂತ್ರಣ ಕೊಟ್ಟು ಬರ್ತಾರೆ. ಸರಿ, ಇದೆಲ್ಲ ನಮಗೆ ಮೇಲ್ನೋಟಕ್ಕೆ ಸರಿ ಅನ್ನಿಸ್ತದೆ. ಆ 100 ಜನ ಬ್ರಾಹ್ಮಣ ದಂಪತಿಗಳಿಗೆ ಅವರು ಆಮಂತ್ರಣ ಕೊಡುವಾಗ ಒಂದು ಮಾತು ಹೇಳ್ತಾರೆ. ಆ ಮಗುವಿನ ಹುಟ್ಟುಹಬ್ಬದ ಅಂಗವಾಗಿ ಆರತಕ್ಷತೆಗಳನ್ನು ಬೆಳಗ್ಗೆನೇ ಇಟ್ಕೊಂಡ್ಬಿಡ್ತೇವೆ, ಸಾಯಂಕಾಲ ಮತ್ತೆ ಬರೋದು ಹೋಗೋದಿಲ್ಲ. ಬೆಳಗ್ಗೆ ನೀವು ಬಂದಾಗ ಮಧ್ಯಾಹ್ನದಲ್ಲಿ ಆರತಕ್ಷತೆ ಮುಗಿಸಿಬಿಡ್ತೇವೆ. ಆರತಕ್ಷತೆಯ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡು ಮಗುವಿಗೆ ಹರಸಿ ಬರಬೇಕು ಅಂತ ಹೇಳ್ತಾರೆ. ಹೀಗೆ ಆಮಂತ್ರಣ ಕೊಡುವಲ್ಲಿ ನಮಗೆಲ್ಲ ಏನು, ಮಗುವಿನ ಹುಟ್ಟಿದ ಹಬ್ಬಕ್ಕೆ 100 ಜನ ಬ್ರಾಹ್ಮಣ ದಂಪತಿಗಳಿಗೆ ಭೋಜನ ಮಾಡಿಸ್ತಾ ಇದ್ದಾರೆ, ಪರಮ ಧಾರ್ಮಿಕರು, ಆರತಕ್ಷತೆ ಇಟ್ಟುಕೊಂಡಿದ್ದಾರೆ, ಆಮಂತ್ರಿಸಿದ್ದಾರೆ, ಒಳ್ಳೆಯ ಸಂಕಲ್ಪ, ಒಳ್ಳೆಯ ಕಾರ್ಯ ಮಾಡ್ತಾ ಇದ್ದಾರೆ, ಪರಮ ಧಾರ್ಮಿಕರು, ಸಾತ್ವಿಕರು, ಹೀಗೆಲ್ಲ ನಾವು ಲೋಕದಲ್ಲಿ ಹೊಗಳೋದು ಮಾತನಾಡೋದು ಇರ್ತದೆ. ಆದರೆ ವಿಷ್ಣು ತೀರ್ಥರಂತಾರೆ, ಈ ನಿರ್ಣಯದಲ್ಲಿ ಒಂದು ಕಪಟತನ ಇದೆ ಅಂತಾರೆ. ಮಗುವಿನ ಹುಟ್ಟಿದ ಹಬ್ಬ ಬ್ರಾಹ್ಮಣರ ದಂಪತಿಗಳಿಗೆ ಹೇಳುವಾಗ ಆ ಆರತಕ್ಷತೆಯ ವಿಚಾರ ಯಾಕೆ ಹೇಳಬೇಕು ಹೇಳ್ರಿ? ಆರತಕ್ಷತೆಗೆ ಬರೋವರು ಅಂದರೆ ಅವ್ರು ಸುಮ್ಮನೆ ಬರೋಲ್ಲ. 100 ಜನ 100 ರೂಪಾಯಿ ಕೊಟ್ಟರೆ ಸಾಕು, ನಮಗೊಂದು 10,000 ರೂಪಾಯಿ ಆಯಿತು, ಊಟದ ಖರ್ಚು ಹೊರಗಿಂದ ಹೊರಗೆ ಹೊರಟು ಹೋಯ್ತು. ಹೀಗೆ ಇದನ್ನು ಮನಸ್ಸಿನಲ್ಲಿ, ದುಡ್ಡು ಬರುವ ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅಕ್ಷತೆಯ ವಿಚಾರವನ್ನು ಅವ್ರು ಹೇಳ್ತಾರೆ, ಸುಮ್ಮನೆ ಹೇಳೋದಲ್ಲ. ಹಾಗಾಗಿ ಆ ದುಡ್ಡಿನ ಆಕರ್ಷಣೆ, ಆ ಸಂಪಾದನೆ, ಆ ಖರ್ಚು ಹೊರಗಿಂದ ಹೊರಗೆ ಹೇಗೆ ಹೋದೀತು ಅನ್ನುವ ಆಲೋಚನೆಯಲ್ಲಿ ಅವರು ಆರತಕ್ಷತೆಯ ವಿಚಾರವನ್ನು ಹೇಳ್ತಾರೆ ಹೊರತು ಕೇವಲ ಮಗುವಿಗೆ ಹರಸರಿ ಎನ್ನುವ ನಿಷ್ಕಪಟವಾದ ಬುದ್ಧಿ ಅವರಿಗಿಲ್ಲ. ಅದನ್ನು ಆಮಂತ್ರಣ ಕೊಡುವಲ್ಲಿಯೇ ದುಡ್ಡು ಸಂಪಾದನೆಯ ದೃಷ್ಟಿಯಲ್ಲಿ ಅವರು ಹೇಳ್ತಾರೆ. ಇದು ಅಲ್ಲಿ ಕಾಣುವ ಕಪಟತನ. ಅದರಿಂದ ಇಂತಹ ಯಾವುದನ್ನೇ ಬಯಸಿ ನಾವು ಯಾವುದೇ ಸಾಧನೆಯನ್ನು ಮಾಡಿದರೆ ಅದು ಕಪಟ ಭಕ್ತಿ ಅಂತ ಆಗ್ತದೆ. ಅದಕ್ಕೆ
ಜಗನ್ನಾಥದಾಸರು ಹಿಂದಿನ ಪದ್ಯದಲ್ಲಿ ಹೇಳುವಾಗ ಧರ್ಮಾರ್ಥ ಕಾಮವ ಬಯಸಿ ಭಕ್ತಿ ಜ್ಞಾನಪೂರ್ವಕ ಪೂಜಿಸದೆ ಧರ್ಮಾರ್ಥ ಕಾಮವ ಬಯಸಿ ಅಂತಾರೆ. ಯಾವ್ಯಾವುದೋ ಇವರೇನೋ ದುಡ್ಡು ಬಯಕೆಯಲ್ಲಿ ಇಟ್ಟುಕೊಂಡ್ರು, ಅಥವಾ ಇನ್ನೊಂದೇನೋ ಕೀರ್ತಿ ಕಾಮುಕರಾಗಿ ಯಾವುದ್ಯಾವುದೋ ಬಯಕೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಯಾವುದೇ ಸಂತರ್ಪಣೆಯನ್ನು ಮಾಡಲಿ, ಯಾವುದೇ ಪೂಜೆಯನ್ನು ಮಾಡಲಿ, ಅದು ನಿಜವಾದ ಭಕ್ತಿ ಅಂತ ಅನಿಸಲ್ಲ. ಬಯಸಿ ಮಾಡಿದ್ದಾಗ್ತದೆ ನೋಡಿ. ಹೀಗೆ ಮನಸ್ಸಿನಲ್ಲಿ ಬೇರೆ ಏನೋ ಇಟ್ಟುಕೊಂಡು ಬಾಯಲ್ಲಿ ಬೇರೆ ಏನೋ ಹೇಳ್ತಾ ಬೇರೆ ಏನೋ ಮಾಡೋದು, ಇದು ಕಪಟ ಭಕ್ತಿ ಅಂತಾರೆ. ನಿಷ್ಕಪಟ ಆಗಲ್ಲ. ಇದೇ ದುರ್ಜನರ ಲಕ್ಷಣ ಅಂತಾರೆ ಶಾಸ್ತ್ರಕಾರರು. ಏನು ದುರ್ಜನರ ಲಕ್ಷಣ? ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ದುರಾತ್ಮನ. ಮನಸ್ಸಿನಲ್ಲಿ ಇದ್ದದ್ದು ಬಯಕೆನೇ ಬೇರೆ, ಮಾತನಾಡುವ ನಾಟಕದ ಮಾತುಗಳೇ ಬೇರೆ, ಅದಕ್ಕೆ ತಕ್ಕಂತೆ ಕೃತಿ ಮಾಡುವ ವಿಚಾರವೇ ಬೇರೆ. ಹೀಗೆ ದುರಾತ್ಮರು ಹೀಗಿರ್ತಾರೆ. ಮನಸ್ಸಿನಲ್ಲಿ ದುಡ್ಡಿನ ಬಯಕೆ. ಆರತಕ್ಷತೆಗೆ ಬಂದವರು 100 ರೂಪಾಯಿ ಮಗುವಿನ ಕೈಯಲ್ಲಿ ಕೊಟ್ಟರೂ ಸಾಕು, ದುಡ್ಡು ಆಗ್ತದೆ. ಅವರಿಗೆ ಅನ್ನ ಖರ್ಚು ಮಾಡಿದ ದುಡ್ಡು ನಮಗೆ ಹೊರಗಿಂದ ಹೊರಗೆ ಹೋಯಿತು, ಅದರಿಂದ ನಮಗೆ ಕೀರ್ತಿ ಬಂತು, ದುಡ್ಡು ಬಂತು, ಕೀರ್ತಿನೂ ಬಂತು ಅನ್ನುವಂತೆ ಇದನ್ನು ಬಯಸಿ ಅವರು ಮಾಡುವ ಆ ಬ್ರಾಹ್ಮಣ ಭೋಜನ ನಿಜವಾಗಿ ಭಗವಂತನ ಪ್ರೀತಿಗೆ ಕಾರಣ ಆಗಲ್ಲ, ಅದು ಕಪಟ ಭಕ್ತಿ ಆಯಿತು ಅಂತಾರೆ. ಹಾಗೆ ನಾವು ಏನೆಲ್ಲ ಕ್ರಿಯೆಗಳನ್ನು ಮಾಡುವಾಗಲೂ ಕೂಡ ಹೀಗೆ ಯಾವ್ಯಾವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮಾಡಿದರೆ ಭಗವಂತ ಪ್ರೀತನಾಗಲ್ಲ. ಮಾಡುವ ಕ್ರಿಯೆ ಅದು ಭಗವಂತ ಪ್ರೀತನಾಗಲಿ, ಬೇರೆ ಯಾವುದನ್ನು ಬಯಸತಕ್ಕಂಥದ್ದಲ್ಲ. ಅವನು ಸರ್ವೋತ್ತಮ, ಸಕಲ ನಿಯಾಮಕ. ಈ ವ್ಯಾಪಾರವನ್ನು ನನ್ನಲ್ಲಿ ನಿಂತು ಅವನೇ ಮಾಡಿಸ್ತಾ ಇದ್ದಾನೆ. ಅವನು ಮಾಡಿಸಿದ ಈ ಬ್ರಾಹ್ಮಣ ಭೋಜನ ಸಂತರ್ಪಣೆ ಅವನು ಪ್ರೀತನಾಗಲಿ. ಬ್ರಾಹ್ಮಣರಲ್ಲಿ ನಿಂತು ಭೋಜನ ಮಾಡುವವನು ಅವನೇ. ಭೋಜನ ಮಾಡುವ ಅನ್ನದಲ್ಲಿ ತಾನಿದ್ದು ಅನ್ನ ಅಂತ ಅನಿಸಿಕೊಳ್ಳುವವನು ಅವನೇ. ಭೋಜನ ಮಾಡಿಸುವ ಕರ್ತಾರಾದ ನನ್ನಲ್ಲಿ ನಿಂತು ಭೋಜನ ಮಾಡಿಸುವವನು ಅವನೇ. ಕರ್ತಾರನಲ್ಲಿದ್ದು ಅನ್ನದ ಅನ್ನಿಸ್ತಾನೆ, ಅನ್ನದಲ್ಲಿದ್ದು ಅನ್ನ ಅನ್ನಿಸ್ತಾನೆ, ಅನ್ನ ಊಟ ಮಾಡುವ ಬ್ರಾಹ್ಮಣರಲ್ಲಿದ್ದು ಅನ್ನದ ಅಂತ ಅನ್ನಿಸ್ತಾನೆ. ಹೀಗೆ ಅನ್ನದ ಅನ್ನಾದ ಅನ್ನುವ ಮೂಲ ರೂಪದಿಂದ ಅವನು ನಡೆಸುವ ವ್ಯಾಪಾರ ಇದು ಅಂತ ಚಿಂತನೆ ಇಟ್ಟುಕೊಂಡು ಬ್ರಾಹ್ಮಣ ಭೋಜನ ಸಂತರ್ಪಣೆ ಮಾಡಿಸಿದರೆ ಈ ಜ್ಞಾನಕ್ಕೆ ಭಗವಂತ ಒಲಿತಾನೆ. ಅದಿಲ್ಲದೆ ದುಡ್ಡು ಸಂಪಾದನೆ ದೃಷ್ಟಿಯಲ್ಲಿಟ್ಟುಕೊಂಡು 100 ಜನ ಬ್ರಾಹ್ಮಣರ ಭೋಜನ ಮಾಡಿಸಿದಾಗ ದುಡ್ಡು ಕೊಟ್ಟಾನು ಭಗವಂತ, ತಾನು ಸಿಗಲ್ಲ. ಭಗವಂತ ದೂರ ಆಗ್ತಾನೆ. ಎಲ್ಲಿ ಅಹಂಕಾರ ಇರ್ತದೋ, ಎಲ್ಲಿ ಈ ಕಪಟತನ ಇರ್ತದೋ ಅಲ್ಲಿ ಭಗವಂತ ಇರಲ್ಲ. ಅದಕ್ಕೆ ಭಗವಂತ ದೂರನಾಗ್ತಾನೆ. ಅವನು ಸಿಗಬೇಕಾದರೆ ಯಾವ ಕಪಟ ಬುದ್ಧಿಯನ್ನು ಇಟ್ಟುಕೊಳ್ಳದೆ ನಿಷ್ಕಪಟವಾಗಿ ಭಗವಂತ ಪ್ರೀತನಾಗಲಿ ಅನ್ನುವ ಉದ್ದೇಶದಿಂದ ನಾವು ಮಾಡುವ ಕೆಲಸಗಳಿರಬೇಕು ಅಂತಾರೆ ಶಾಸ್ತ್ರಕಾರರು. ಅದರಿಂದ ಆ ವಿಷಯವನ್ನು ಸಂಗ್ರಹಿಸಿ ಹೇಳ್ತಾರೆ, ಅಕುಟಿಲಾತ್ಮಕ ಭಕ್ತರಿಗೆ. ಭಕ್ತರು ಅಕುಟಿಲಾತ್ಮಕರಾಗಬೇಕು. ಯಾವುದಾದ್ರು ಅಕುಟಿಲಾತ್ಮ ಭಕ್ತಿ ಅಂದರೆ ಅವ್ರದ್ದು ಲಕ್ಷಣ ಅದೇ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನ. ಮನಸ್ಸಿನಲ್ಲೂ ಒಂದೇ, ಮಾತಿನಲ್ಲೂ ಒಂದೇ, ಕೃತಿಯಲ್ಲೂ ಒಂದೇ. ದುರಾತ್ಮರು ಮನಸ್ಸಿನಲ್ಲೊಂದು, ಮಾತಿನಲ್ಲೊಂದು, ಕೃತಿಯಲ್ಲಿ ಒಂದು. ಮಹಾತ್ಮರು ಮನಸ್ಸಿನಲ್ಲೇ ಒಂದು, ಮನಸ್ಸನ್ನು ಹೇಳಿದ್ದೇನೆ ಮಾತು ಹೇಳ್ತಾರೆ ಮತ್ತು ಹೇಳಿದಂತೆ ಕೃತಿ ನಡೀತದೆ. ಅಲ್ಲಿ ಯಾವ ಭೇದ ಇರಲ್ಲ. ಹೀಗೆ ಅಕುಟಿಲಾತ್ಮಕ ನಿಷ್ಕಪಟವಾಗಿ ಹೀಗೆ ಮನಸ್ಸಿನಲ್ಲಿದ್ದದ್ದನ್ನೇ ಬಾಯಲ್ಲಿ ಹೇಳಿದಂತೆ ನಡೆಯೋದು, ಇದು ಮಹಾತ್ಮರ ಲಕ್ಷಣ. ಮನಸ್ಸಿನಲ್ಲಿ ಒಂದಿಟ್ಟುಕೊಂಡು ಮಾತಿನಲ್ಲೊಂದು ಮಾತಾಡಿ, ಮಾತಿನಲ್ಲಿ ಬ್ರಾಹ್ಮಣ ಸಮಾರಾಧನೆ ಆಗಬೇಕು, ಮಗು ಹರಿಸಬೇಕು. ನಿಮ್ಮಂಥ ಜ್ಞಾನಿಗಳು ಬಂದು ಹರಿಸಿದರೆ ಮಗುವಿಗೆ ಶ್ರೇಯಸ್ಸಾಗ್ತದೆ, ತಾವೆಲ್ಲ ತಪ್ಪದೇ ಬರಬೇಕು ಆರ್ತಕ್ಷತೆಗೆ. ಈ ದೊಡ್ಡ ದೊಡ್ಡ ನಾಟಕದ ಮಾತುಗಳು. ಆದರೆ ಮನಸ್ಸಿನಲ್ಲಿ ಏನು, ಅವರೆಲ್ಲ ಬಂದು ಹರಿಸುವಾಗ ಉಡುಗೊರೆ ಕೊಡ್ತಾರೆ, 100 ದುಡ್ಡು ನಮಗೆ ಕಲಿತದೆ ಅನ್ನತಕ್ಕಂತಹ ಮನಸ್ಸಿನ ಭಾವನೆ ಇಟ್ಟುಕೊಂಡು ಮಾತನಾಡುವ ಈ ನಾಟಕದ ಮಾತುಗಳಿಗೆ ಭಗವಂತ ಪ್ರೀತನಾಗರು. ನಾವು ಬೆಳಗಿನಿಂದ ಸಂಜೆಯವರೆಗೆ ಬರೀ ನಾಟಕ ಮಾಡ್ತೇವೆ. ನಾಟಕದ ವ್ಯಾಪಾರಗಳು, ನಾಟಕದ ಮಾತುಗಳು, ನಾಟಕದ ಕೃತಿಗಳು ಎಲ್ಲವೂ. ನಾಟಕಕ್ಕೆ ಭಗವಂತ ಯಾಕೆ ಒಲಿದಾನು? ಭಗವಂತ ಒಲಿಯಬೇಕಾದರೆ ನಾಟಕೀಯವಾಗಿ ಇರಬಾರ್ದು. ಸ್ವಾಭಾವಿಕವಾಗಿ ನಿಷ್ಕಪಟವಾಗಿ ಆ ಕೃತಿ ಬಂದರೆ, ಆ ಕೃತಿಯ ಹಿನ್ನೆಲೆಯಲ್ಲಿ ಕಾಪಟ್ಟಿ ಇರದೇ ಹೋದರೆ ಆಗ ಭಗವಂತ ಪ್ರೀತನಾಗುತ್ತಾನೆ ಅನ್ನುವುದನ್ನು ತಿಳಿಸ್ತಾರೆ. ಅಕುಟಿಲಾತ್ಮಕ ಭಕ್ತ ಜನರಿಗೆ ಸುಖದೆನೆನಿಸುವ ಇಂತಹ ನಿಷ್ಕಪಟವಾಗಿ ಭಗವಂತ ನೀನು ಪ್ರೀತನಾಗು. ಯಾವುದು ನಾನು ಮಾಡಿಲ್ಲ, ನನ್ನ ವ್ಯಾಪಾರಗಳನ್ನು ನೀನೇ ಮಾಡಿಸ್ತಾ ಇದ್ದೀರಿ, ನೀನು ಮಾಡಿಸಿದ ಈ ವ್ಯಾಪಾರಗಳಿಂದ ನೀನು ಪ್ರೀತನಾಗು ಅಂತ ಈ ಭಾವನೆಯಲ್ಲಿ ಭಗವದ್ ಆರಾಧನೆ ನಮಗಿರಬೇಕು.
ನಾವೆಲ್ಲ ಹೀಗೆ ಮಾಡಿದ್ದೇವೆ, ಇದನ್ನು ಕೊಡು. ನಮ್ಮದೆಲ್ಲ ವ್ಯಾಪಾರಿ ಬುದ್ಧಿ. ಪ್ರಹ್ಲಾದರಾಜರು ಇದನ್ನು ವ್ಯಾಪಾರ ಅಂತಾರೆ, ಇದರ ಭಕ್ತಿ ಅಂತನಲ್ಲ. ಯಾವುದನ್ನೋ ಮನಸ್ಸಿನಲ್ಲಿ ಇಟ್ಟುಕೊಂಡು ಭಗವಂತನನ್ನು ಆರಾಧನೆ ಮಾಡೋದು. ನಾನು ಆರಾಧನೆ ಮಾಡಿದ್ದೇನೆ, ನಾನು ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು. ನಾನು ಈ ರೀತಿಯಾಗಿ ನಿನಗೊಂದು ಸೇವೆ ಮಾಡಿದ್ದೇನೆ, ನನಗಿಂಥ ಫಲ ನೀನು ಕೊಡಬೇಕು. ನಿನಗೆ 10 ರೂಪಾಯಿ ಕೊಟ್ಟಿದ್ದೇನೆ, ನನಗೆ 1 kg ಅಕ್ಕಿ ಕೊಡಬೇಕು. ಇದೊಂದು ವ್ಯಾಪಾರ ಆಗಲ್ವಾ ಅಂತಾರೆ ಪ್ರಹ್ಲಾದರಾಜರು ಭಾಗವತದಲ್ಲಿ ಹೇಳುವಾಗ. ಆದ್ದರಿಂದ ಈ ವ್ಯಾಪಾರಿ ಬುದ್ಧಿಗೆ ಭಗವಂತ ಒಲಿಯೋಲ್ಲ. ನೀನು ಪ್ರೀತನಾಗು, ನಿನ್ನ ಹೊರತು ನನಗೆ ಇನ್ನೊಂದೇನು ಬೇಡ. ನಿನ್ನ ವಿಷಯಕವಾದ ಜ್ಞಾನ ಕೊಡು, ನಿನ್ನ ಪಾದದಲ್ಲಿ ಭಕ್ತಿ ಕೊಡು, ನಿನ್ನ ಪ್ರೀತಿಯನ್ನು ಕೊಡು. ಇಷ್ಟು ಮನಸ್ಸಿನಲ್ಲಿ ಇಟ್ಟುಕೊಂಡು ಅವನ ಪ್ರೀತಿಗಾಗಿ ಮಾಡುವ, ಅವನ ಸರ್ವ ಸ್ವಾತಂತ್ರ್ಯ ಚಿಂತನೆಯಿಂದ ಅವನು ಮಾಡಿಸಿದ್ದನ್ನು ಅವನಿಗೆ ಸಮರ್ಪಣೆ ಮಾಡುವ ಈ ಭಕ್ತಿಗೆ ಭಗವಂತ ತಾನು ಸುಖ ಕೊಡುತ್ತಾನೆಯೇ ಹೊರತು ಈ ಜ್ಞಾನ ಇಲ್ಲದೆ ಅಹಂಕಾರದಿಂದ ನಾವು ಪ್ರವೃತ್ತಿಯನ್ನು ಮಾಡಿದರೆ ಭಗವಂತ ಎಂದಿಗೂ ಪ್ರೀತನಾಗಲ್ಲ. ಇದು ನಿಷ್ಕಪಟವಾದ ಭಕ್ತಿ ಹೀಗಿರ್ತದೆ ಅಂತಾರೆ ಜಗನ್ನಾಥದಾಸರು ಶಾಸ್ತ್ರದಲ್ಲಿ ಹೇಳಿದ ರೀತಿಯಲ್ಲಿ. ಕಾರಣ ಈ ರೀತಿಯಾಗಿ ನಿಷ್ಕಪಟವಾಗಿ ಯಾರು ಭಗವಂತನನ್ನು ಆರಾಧಿಸ್ತಾರೋ, ಭಕ್ತಿ ಮಾಡ್ತಾರೋ, ಅಂತಹ ಅಕುಟಿಲಾತ್ಮಕ ಭಕ್ತ ಜನರಿಗೆ ಸುಖದ ನೆನೆಸುವ ಅಂಥವರಿಗೆ ಸುಖವನ್ನು ಭಗವಂತ ಕೊಡ್ತಾನೆ. ಕಪಟತನದಿಂದ ಮಾಡಿದ ಯಾವುದೋ ಅಪೇಕ್ಷೆ ಇಟ್ಟುಕೊಂಡು ಮಾಡಿದ ಭಕ್ತಿಗೆ ಭಗವಂತ ಪ್ರೀತನಾಗಲ್ಲ, ಸುಖವನ್ನು ಕೊಡಲ್ಲ. ಸರ್ವಕಾಲದಲ್ಲಿ ಇದು ಸಾರ್ವಕಾಲಿಕವಾದ ನೇಮ, ಏನೋ ಯಾವಾಗೋ ಈಗಲ್ಲ. ಸರ್ವಕಾಲದಲ್ಲಿ ಹೀಗೆ ಭಗವಂತ ಎಲ್ಲ ಕಾಲದಲ್ಲಿ ಈ ರೀತಿಯಾಗಿ ನಿಷ್ಕಪಟವಾಗಿ ಆರಾಧನೆ ಮಾಡುವವರಿಗೆ ಈ ಜ್ಞಾನಭಕ್ತಿಗಳಿಗೆ ತಾನು ಒಲಿದು ಸುಖವನ್ನು ಕೊಡುತ್ತಾನೆ. ಅಘಟಘಟ ಈಟನ ಮಹಾಮಹಿಮೆಗೆ ನಂಬೆ ಅಂತಾರೆ. ಎಷ್ಟು ಆಶ್ಚರ್ಯ ಅನ್ನುವಂತೆ ಉದ್ಗಾರ ತೆಗಿತಾರೆ. ಅಘಟಘಟ ಅಂದರೆ ಅತ್ಯಾಶ್ಚರ್ಯಕರವಾಗಿರತಕ್ಕಂತಹ ವ್ಯಾಪಾರ ಅವನದು. ಹತ್ತಿರದಲ್ಲೇ ಇದ್ದು ತಾನೇ ಎಲ್ಲ ಮಾಡಿಸಿದರೂ ಕೂಡ ಅವನು ಮಾಡಿಸ್ತಾನೆ ಎನ್ನುವ ಜ್ಞಾನವೇ ಬರಲಿ. ಏನು ಆಶ್ಚರ್ಯ ಇದು ಅಂತಾರೆ ಅವರು. ಏನವನ ಬಂಧಕ ಶಕ್ತಿ. ನಾನು ಅನ್ನುವುದನ್ನು ಕೊಟ್ಟು ತಾನು ಅನ್ನುವುದನ್ನು ಮುಚ್ಚಿ ಹಾಕಿ ನಮ್ಮನ್ನು ಬಂಧನಕ್ಕೊಳಗೆ ಹಾಕ್ತಾನೆ. ಏನವನ ಅದ್ಭುತವಾದ ಬಂಧಕ ಶಕ್ತಿ ಇದು ಅಂತಾರೆ. ಅಕಟ ಈತನ ಮಹಿಮೆ, ಮಹಾಮಹಿಮೆ ಇದು. ಹತ್ತಿರದಲ್ಲೇ ಇದ್ದರೆ ಕಾಣದೇ ಇರುವ ನೋಡ್ರಿ, ಇದು ಹೇಗಿದೆ. ಹತ್ತಿರದಲ್ಲಿ ಯಾಕ್ರಿ ಕಾಣಲ್ಲ ದೇವರನ್ನು? ಕಾಣಲ್ಲ. ಈ ರೀತಿಯಾದ ಚಿಂತನೆಗೆ ಅವನು ಕಾಣ್ತಾನೆ ಹೊರತು ಕಪಟ ಬುದ್ಧಿಗೆ ಅವನು ಕಾಣಲ್ಲ. ಅವನ ಇಂತಹ ಅಪಾರವಾದ ಬಂಧಕ ಶಕ್ತಿ ಇದು. ಈ ರೀತಿಯಾಗಿ ಅವನ ಬಂಧಕ ಶಕ್ತಿಯನ್ನು ತಿಳಿದವರಿಂದ ನಾವು ತಿಳಿದು, ಸ್ವಾಮಿ ಇಂತಹ ವ್ಯಾಮೋಹವನ್ನು ಕಳಿ, ನಾನು ಅನ್ನೋವರನ್ನು ಕಳಿ, ನಾನು ಮಾಡಿದ್ದಲ್ಲ ನೀನು ಮಾಡಿದ್ದು, ಇದ್ಯಾವುದು ನನ್ನದಲ್ಲ, ಇದೆಲ್ಲ ನನ್ನದು ಅಂತ ತಿಳಿದ ಎಲ್ಲವೂ ನಿನ್ನದಾಗಿರತಕ್ಕಂಥದ್ದಾಗಿದೆ. ಅದರಿಂದ ಭಕ್ತಿಯ ವ್ಯಾಖ್ಯಾನ ಮಾಡುವಾಗ ಆತ್ಮೀಯ ಸಮಸ್ತ ವಸ್ತುಭ್ಯೋಪಿ ಅಂತಾರೆ. ನಾನು ನಿನ್ನವನು, ನಾನು ನನ್ನದು ಅಂತ ತಿಳಿದ ಎಲ್ಲವೂ ನಿನ್ನದಾಗಿರತಕ್ಕಂಥದ್ದಾಗಿದೆ ಅನ್ನೋ ಭಾವನೆ ಇರಬೇಕಂತೆ. ಅದೇ ಶರಣಾಗತಿ. ಅದಕ್ಕೆ ಭಗವಂತನಿಗೆ ನಮಸ್ಕಾರ ಮಾಡುವಾಗ ನಮಃ ಅಂತಾರೆ ನೋಡಿರಿ. ನಮಃ, ನಮೇ ಅಂತ ಪ್ರಯೋಗ ಉಂಟು. ನಮಃ ಅಂದ್ರೇನು ಅಂದರೆ ಶಾಸ್ತ್ರಕಾರರು ವ್ಯಾಖ್ಯಾನ ಮಾಡುವಾಗ ಅಂತಾರೆ, ನಮಮ ಅನ್ನೋದೇ ನಮಃ. ನಮಮ ನನ್ನದಲ್ಲ. ಭಗವಂತನಿಗೆ ನಮಸ್ಕಾರ ಮಾಡುವಾಗ ಶ್ರೀಹರಯೇ ನಮಃ ಅಂದರೆ, ಶ್ರೀಹರಿ ಇದು ಯಾವುದು ನನ್ನದಲ್ಲ, ಇದೆಲ್ಲ ನಿನ್ನದು. ನಾನು ನಿನ್ನವನಾಗಿದ್ದೀನಿ, ನನ್ನದಾದ ಇದೆಲ್ಲವೂ ನಿನ್ನದೇ ಆಗಿದೆ, ಇದು ಯಾವುದು ನನ್ನದಲ್ಲ, ನನ್ನದೇನೋ ಸ್ವಾಮಿ ನಿಂದೇ ಇದೆಲ್ಲವೋ ಅಂತ ಭಗವಂತನಿಗೆ ಶರಣಾಗತಿಪೂರ್ವಕವಾಗಿ ಒಪ್ಪಿಸಿಕೊಳ್ಳೋದನ್ನೇ ನಮಸ್ಕಾರ ಅಂತಾರೆ. ದೇವರಿಗೆ ನಮಸ್ಕಾರ ಮಾಡುವಾಗಲಾದರೂ ಈ ಭಾವನೆ ಇರಬೇಕು ಅನ್ನುವುದಕ್ಕೋಸ್ಕರವಾಗಿ ಹರಯೇ ನಮಃ ಅನ್ನೋ ಶಬ್ದ ಇಟ್ಟರು. ಆದರೆ ನಮಗೆ ನಮಸ್ಕಾರ ಮಾಡುವಾಗಲೂ ಕೂಡ ನಿಂದು ಅಂತ ಒಪ್ಪಿಸಿಬಿಟ್ರೆ ದೇವರು ಎಲ್ಲಿ ಕಸ್ಕೋತಾನೋ ಅನ್ನೋ ಗಾಬರಿನೋ ಏನೋ, ಇದೆಲ್ಲ ನಂದು ಸ್ವಾಮಿ ನನಗೆ ಅದನ್ನು ಕೊಡು, ನನಗೆ ಇದನ್ನು ಕೊಡು ಅನ್ನೋ ಬಯಕೆಗಳನ್ನು ಇಟ್ಟುಕೊಂಡೇ ನಮಸ್ಕಾರ ಮಾಡುವಲ್ಲಿ ನಾವು ಹೊರಡ್ತೇವೆ. ಹೇಗೆ ಭಗವಂತ ಪ್ರೀತನಾಗಬೇಕು. ಅದರಿಂದ ನಮಸ್ಕಾರ ಮಾಡುವಾಗಲೇ ಆದರೂ ಕೂಡ ನಮಸ್ಕಾರ, ನಮಃ ಅನ್ನುವ ಶಬ್ದದ ಅರ್ಥವನ್ನು ತಿಳ್ಕೊಂಡು ಭಗವಂತನಿಗೆ ನಮಸ್ಕಾರ ಮಾಡಿ, ಇದೆಲ್ಲ ನಿನ್ನದು ಅಂತ ಶರಣಾಗತಿಪೂರ್ವಕವಾಗಿ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಅದನ್ನು ನಮಸ್ಕಾರ ಅಂತ ಭಗವಂತ ಸ್ವೀಕಾರ ಮಾಡಿ ತಾನು ಪ್ರೀತನಾಗ್ತಾನೆ. ಅದು ಬಿಟ್ಟು ಯಾವುದೋ ಕಪಟತನದಿಂದ ಮಂದಿ ನೋಡೋಕ್ಕೆ ಯಾವುದಕ್ಕೋ ನಾವು ಎಷ್ಟು ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿದರೂ ಕೂಡ, ಅಥವಾ ಯಾವುದೋ ಬಯಕೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ನಮಸ್ಕಾರವನ್ನು ಮಾಡಿದರೂ ಕೂಡ ಭಗವಂತ ಆ ಮನೋರಸವನ್ನು ಈಡೇರಿಸಬಹುದು, ಆ ಇಷ್ಟಾರ್ಥವನ್ನು ಕೊಡಬಹುದು. ಆದರೆ ಪ್ರೀತಿಯನ್ನು ಕೊಡಲ್ಲ. ಭಗವಂತ ಪ್ರೀತಿ ಕೊಡಬೇಕಾದರೆ ಅವನ ಈ ಗುಣಚಿಂತನೆ ನಮಗೆ ಇರಬೇಕು ಅನ್ನತಕ್ಕಂತಹ ಚಿಂತನೆಯನ್ನು ಈ ಪದ್ಯದಲ್ಲಿ ಕೊಡ್ತಾ ಇದ್ದಾರೆ. ಶಕಟಭಂಜನ
ಸಕಲ ಜೀವರ ನಿಕಟಗನು ತಾನಾಗಿ ಲೋಕಕ್ಕೆ ಪ್ರಕಟನಾಗದೆ ಸಕಲ ಕರ್ಮವ ಮಾಡಿಸುತ್ತ ಅಕುಟಿಲಾತ್ಮಕ ಭಕ್ತ ಜನರಿಗೆ ಸುಖದ ನೆನೆಸುವ ಸರ್ವಕಾಲದಲ್ಲಿ ಅಕಟಕಟ ಈತನ ಮಹಾಮಹಿಮೆಗೇನೆಂಬೆ. ಮಧ್ವೇಶಾರ್ಪಣಮಸ್ತು. ವಿಶ್ವ ಪ್ಲಸ್ ಜನಹಿತಕ್ಕಿದು ಜ್ಞಾನದ ಜಾಲ.